ಸರ್ ನಮಸ್ತೆ, ವಿನಾಯಕ್ ಅಂತ, ಕಾಂಗ್ರೆಸ್ ಕಾರ್ಯಕರ್ತ. ಸೊ ನಿಮ್ಮ ಯೋಚನೆಗೂ ಬಿಜೆಪಿಯ ಇವತ್ತಿನ ಯೋಚನೆಗಳಿಗೂ ಬದಲಾವಣೆ ಕಾಣಿಸ್ತಿದೆ. ಅರಬ್ ನೆಲದ ಮೇಲೆ ನಿಂತ್ಕೊಂಡು ಅರಬ್ ದೊರೆಯನ್ನ ನನ್ನ ಸಹೋದರ ಮೈ ಬ್ರದರ್ ಅಂತ ಮೋದಿ ಕರೆದಾಗ ಅವ್ರನ್ನ ವಿಶ್ವಗುರು ಅಂತೀರಿ, ಅವ್ರನ್ನ ಮಹಾನಾಯಕ ಅಂತೀರಿ. ಅದೇ ಮಾತನ್ನ ಬೇರೆ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು ಬ್ರದರ್ಸ್ ಅಂತ ಅಂದ್ರೆ ಅವ್ರನ್ನ ಮುಸ್ಲಿಂ ಪುಷ್ಟೀಕರಣ ಅಂತೀರಿ, ಅವ್ರನ್ನ ದೇಶದ್ರೋಹಿ ಅಂತೀರಿ. ತುಷ್ಟೀಕರಣ ಹೆಚ್ಚು ಕಡಿಮೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಆ ವ್ಯಕ್ತಿಯನ್ನ ಡಿ.ಕೆ. ಶಿವಕುಮಾರನನ್ನ ದೂಷಿಸ್ತೀರಿ. ನಾವು ಯಾವತ್ತೂ ಕೂಡ ವಸುಧೈವ ಕುಟುಂಬಕಂ ಅಂತ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ಜನ. ಅಲ್ಲಿ ಮುಸಲ್ಮಾನರು ಬೇರೆ, ಕ್ರಿಶ್ಚಿಯನ್ರು ಬೇರೆ ಅಂತ ನಾವು ಪರಿಗಣಿಸೇ ಇರಲಿಲ್ಲ. ನಾವು 33 ಕೋಟಿ ದೇವತೆಗಳನ್ನು ಪೂಜೆ ಮಾಡೋ ಮಧ್ಯದಲ್ಲಿ ಒಬ್ಬ ಅಲ್ಲಾನ ಫೋಟೋ, ಒಂದು ಯೇಸುವಿನ ಫೋಟೋ ನಮಗೇನು ಭಾರಿ ವ್ಯತ್ಯಾಸ ಕಾಣೋದಿಲ್ಲ. ನಾವು ಅದಕ್ಕೂ ಕೈ ಮುಗಿತೀವಿ, ಅದಕ್ಕೂ ಹೂವು ಹಾಕ್ತೀವಿ. ನಮ್ಮ ಆ ಒಂದು ಗುಂಪಿನಲ್ಲಿ ಇವರು 2 ಮಂದಿ ನಮಗೆ ಜಾಸ್ತಿ ಅಂತ ಅನಿಸೋದೇನೇ ಇಲ್ಲ. ಆದರೆ ಇದೇ ಭಾವನೆಯನ್ನು ಅವ್ರು ಇಟ್ಕೊಂಡಿದ್ದಾರ, ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರು ಇಟ್ಕೊಂಡಿದ್ದಾರ. ಅವರು ಎಷ್ಟರ ಮಟ್ಟಿಗೆ ನಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ, ನಾವು ಅಷ್ಟರ ಮಟ್ಟಿಗೆ ಅವ್ರನ್ನ ತಿಳ್ಕೊಂಡಿದ್ದೀವಿ. ಅವ್ರು ಎಷ್ಟು ಪ್ರೀತಿ ಮಾಡ್ತಾರೋ ನಾವು ಅಷ್ಟೇ ಪ್ರೀತಿ ಮಾಡ್ತೀವಿ. ಮಜಾಯ ನಮ್ಮ ಬಗ್ಗೆ ಎಷ್ಟು ವಿಶ್ವಾಸ ಇಟ್ಟಿದ್ದಾರೋ ನಾವು ಅಷ್ಟೇ ವಿಶ್ವಾಸವನ್ನು ಇಡ್ತೀವಿ. ಇದು ಒಂದು ಭಾಗ. ಮೋದಿಯವರು ಹೋದರು, ಅಬುದಾಬಿಗೆ ಹೋದರು, ಸೌದಿಗೆ ಹೋದರು, ಎಲ್ಲರನ್ನೂ ತಬ್ಬಿಕೊಂಡ್ರು. ನಾವು ಕೂಡ ಎಲ್ಲರೂ ಕೂಡ ಹಾಗೇನೇ ಅಭಿಪ್ರಾಯವನ್ನು ಪಡ್ತೀವಿ, ಮತ್ತು ಅದು ಒಳ್ಳೆಯದು ಕೂಡ. ನೀವು ನೋಡದೇ ಇರತಕ್ಕಂಥ ಜಗತ್ತು ಇಲ್ಲ ಅಂತ ಭಾವಿಸಬೇಡಿ. ನೀವು ನೋಡದೇ ಇರಬಹುದು, ನಿಮ್ಮ ಕಣ್ಣಿನ ದೂರಕ್ಕೆ ಅದು ಕಾಣದೇ ಇರಬಹುದು, ಆದರೆ ಜಗತ್ತಿಲ್ಲ ಅಂತ ಭಾವಿಸಬೇಡಿ. ನಾನು ಅವಾಗ ಹೇಳ್ತಿರ್ತೀನಿ, ಕದಂಬ ಅಂತಕ್ಕಂಥ ಸಂಸ್ಥೆಯನ್ನು ನಾವೇ ಮಾಡಿದ್ವಿ, ನಮ್ಮದೇ ಸಂಸ್ಥೆ. ಸುಮಾರು 2,000ಕ್ಕೂ ಹೆಚ್ಚು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿತ್ತು. ಅದರಲ್ಲಿ 300ಕ್ಕೂ ಜಾಸ್ತಿ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಮುಸ್ಲಿಂ ಮಹಿಳೆಯರದ್ದು. ಇವತ್ತು ಬನ್ನಿ ತೋರಿಸ್ತೀವಿ. ತುಂಬ ನಿಯತ್ತಾಗಿ ನಮ್ಮ ಹತ್ರ ಕೆಲಸವನ್ನು ಕಲ್ತ್ಕೊಂಡು, ಉದ್ಯೋಗವನ್ನು ಕಲ್ತ್ಕೊಂಡು ಇವತ್ತು ಹೊಟ್ಟೆಪಾಡನ್ನು ನಡೆಸ್ತಾ ಇರತಕ್ಕಂಥ ಮುಸ್ಲಿಂ ಮಹಿಳೆಯರು ಮನೆಯಲ್ಲಿ ವಿರೋಧ ಕಟ್ಕೊಂಡು ಬಂದು ಮಾಡ್ತಾಯಿದ್ರು. ನಾವು ಯಾವತ್ತೂ ಕೂಡ ಹೇಳಿಲ್ಲ ಮಾಡಿ ಬೇಡ ನಿಮ್ಮನ್ನು ಸೇರಿಸೋದಿಲ್ಲ ಅಂತ ಹೇಳಿಲ್ಲ. ನಮ್ಮದೇ ಸಂಸ್ಥೆ ಇದೆ. ಅನೇಕ ಜನ ನಮ್ಮ ಹತ್ರ ಸಾಲ ತಗೊತಾರೆ, ಬದುಕನ್ನು ಕಟ್ಕೊತಾ ಇದ್ದಾರೆ, ಬರ್ತಾರೆ. ಒಂದು ನಿಮಿಷ ಬರ್ತಾರೆ. ಯಾವತ್ತೂ ಕೂಡ ತೂಕ ತಪ್ಪಿ ಅನಂತಕುಮಾರ್ ಹೆಗಡೆ ಮಾತಾಡಿಲ್ಲ. ಹೇಳಿದ್ದನ್ನು ಅಪಾರ್ಥ ಮಾಡಿರ್ತಕ್ಕಂಥವ್ರು ನೀವು, ಹೇಳಿದ್ದನ್ನು ತಿದ್ದಿರ್ತಕ್ಕಂಥವ್ರು ನೀವು. ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ತಿರುಚಿರ್ತಕ್ಕಂಥವ್ರು ನೀವು. ಅನಂತಕುಮಾರ್ ಹೆಗಡೆ ಯಾವತ್ತೂ ತೂಕ ತಪ್ಪಿ ಮಾತಾಡಿಲ್ಲ. ಏನು ಹೇಳಿದೀವೋ ಅದನ್ನು ಒಪ್ಕೊಂಡಿದ್ದೀವಿ, ಅದನ್ನು ಸಮರ್ಥನೆ ಮಾಡ್ಕೊತೀವಿ. ಮುಸಲ್ಮಾನರನ್ನು ಈ ದೇಶದಿಂದ ಓಡಿಸಿ ಅಂತ ನಾವು ಯಾವತ್ತೂ ಕೂಡ ಹೇಳಿಲ್ಲ. ಆದರೆ ಈ ನೆಲಕ್ಕೆ, ಈ ಧರ್ಮಕ್ಕೆ, ಇಲ್ಲಿನ ಸಂಸ್ಕೃತಿಗೆ ಗೌರವ ಕೊಟ್ಟು ಬದುಕಿ ಅಂತ ಹೇಳಿದ್ದೀವಿ. ಬದುಕೋ ಇಷ್ಟ ಇಲ್ಲ ಅಂತಂದರೆ ಅದು ನಿಮ್ಮ ಅದು. ಆದರೆ ನಾವು ಅಪೇಕ್ಷೆ ಪಡ್ತೀವಿ, ಈ ಧರ್ಮ, ಈ ಸಂಸ್ಕೃತಿ, ಈ ನೆಲ, ಈ ಇತಿಹಾಸ ಇಲ್ಲಿದ್ದೀರಿ, ಇಲ್ಲಿ ಅನ್ನ ಊಟ ಮಾಡಿದ್ದೀರಿ ಅಂತಂದ್ರೆ ಇಲ್ಲಿ ಗೌರವ ಕೊಡಿ. ಇಲ್ಲಿ ಕೂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಯಾಕೆ ಹೇಳ್ತೀರಿ? ಇಲ್ಲಿ ಕೂತ್ಕೊಂಡು ರೋಮ್ನಲ್ಲಿರ್ತಕ್ಕಂಥ ಇದನ್ನು ಯಾಕೆ ಜೈಕಾರ ಹಾಕ್ತೀರಿ? ಇಲ್ಲಿಲ್ವಾಗಿದ್ರೆ ಕೆಲವರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ಅದರ ಬಗ್ಗೆ ನೋ ಡೌಟು. ಕೆಲವರು ಈ ನೆಲಕ್ಕೆ ಇದೇ ನೆಲದಲ್ಲಿ ಬಾಂಬ್ ಇಡೋದ್ರ ಬಗ್ಗೆ ನಾವು ಭಾರತೀಯ ಮುಸಲ್ಮಾನರನ್ನ ಯಾವತ್ತೂ ಕೂಡ ಗೌರವಿಸ್ತೀವಿ. ಓಕೆ, ಭಾರತೀಯ ಮುಸಲ್ಮಾನರನ್ನ ಯಾವತ್ತೂ ಕೂಡ ಗೌರವಿಸ್ತೀವಿ. ಆದರೆ ಭಾರತದಲ್ಲಿರೋ ಮುಸಲ್ಮಾನರನ್ನ ಅಲ್ಲ. ಏನು ವ್ಯತ್ಯಾಸ? ನಿಮಗೆ ಇದರ ವ್ಯತ್ಯಾಸವನ್ನು ನಾನು ಹೇಳ್ಕೊಡ್ಬೇಕಾ? ಅಥವಾ ಇಲ್ಲಿ ಕುಳಿತಿರ್ತಕ್ಕಂಥ ಜನರಿಗೆ ಅದರ ಅರ್ಥವನ್ನು ನಾನು ಹೇಳಬೇಕಾ? ಭಾರತೀಯ ಮುಸಲ್ಮಾನರನ್ನ ಖಂಡಿತವಾಗಿ ನಾವು ಗೌರವಿಸ್ತೀವಿ. ಇವತ್ತು ಅಬ್ದುಲ್ ಕಲಾಂ ನಾವು ಗೌರವಿಸ್ತೀವಿ, ಅಶ್ಫಾಕುಲ್ಲಾ ಇವತ್ತು ನಾವು ಅವರನ್ನು ಗೌರವಿಸ್ತೀವಿ. ಯಾಕೆ? ಈ ನೆಲಕ್ಕೋಸ್ಕರ, ಈ ಮಣ್ಣಿಗೋಸ್ಕರ ಅವರು ಕೆಲಸ ಮಾಡಿರ್ತಕ್ಕಂಥ ಜನ. ಆದರೆ ಈ ನೆಲದ ಊಟ ಮಾಡಿ, ಈ ನೆಲದ ನೀರನ್ನು ಕುಡಿದು ಈ ನೆಲಕ್ಕೆ ದ್ರೋಹ ಬಗೆತಕ್ಕಂಥವ್ರನ್ನ, ಅವರನ್ನು ಭಾರತೀಯ ಮುಸಲ್ಮಾನರು ಅಂತ ನಾವು ಪರಿಗಣಿಸೋದೇನಿಲ್ಲ. ಭಾರತದಲ್ಲಿರೋ ಮುಸಲ್ಮಾನರು. ಅಂದರೆ ಈ ದೇಶದ ಮುಸಲ್ಮಾನರು ತಾವು ಭಾರತೀಯರು ಹೌದು ಅಲ್ವೋ ಅನ್ನೋ ಸರ್ಟಿಫಿಕೇಟ್ ನಿಮ್ಮ ತಗೋಬೇಕಾ? ಪ್ರೂವ್ ಮಾಡಲಿ, ನನಗೆ ಬೇಡ, ನನಗೆ ಅವಶ್ಯಕತೆ ಇಲ್ಲ. ಆದರೆ ಪ್ರೂವ್ ಮಾಡಲಿ, ಬದುಕಲಿ, ಎಲ್ಲರ ಜೊತೆಗೆ ಸಮಗ್ರವಾಗಿ, ಸಮಷ್ಟಿಯಿಂದ, ಪ್ರೀತಿಯಿಂದ, ನೆಮ್ಮದಿಯಿಂದ ಬದುಕಲಿ. ಪ್ರೂವ್ ಮಾಡೋ ಬರ್ಡನ್ ಮುಸ್ಲಿಮರ ಮೇಲೆ ಮಾತ್ರನಾ, ಕ್ರಿಶ್ಚಿಯನ್ರ ಮೇಲೆ ಮಾತ್ರ?
ತಮ್ಮ ನಾವು- ದೇಶ ನಾವು ಪ್ರೇಮ ಹಿಂದೂ ಎಷ್ಟಿದೆ? ಸಮಾಜ ಇವತ್ತು ದೇಶದಲ್ಲಿ ಆಗಿರತಕ್ಕಂಥ ಗೊಂದಲಗಳಿಗೆ ದೇಶದಲ್ಲಿ ಅಂತ ಬಿಟ್ಬಿಡಿ, ಇಡೀ ಜಗತ್ತಿನಲ್ಲಿ ಭಯೋತ್ಪಾದನೆ ಯಾರಿಂದ ನಡೆದಿದೆ? ದೇಶದಲ್ಲಿ ಮೊದಲು ಗಲಾಟೆಯನ್ನು ಶುರು ಮಾಡ್ತಕ್ಕಂಥವ್ರು ಯಾರು? ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ FIR ಅನ್ನು ತೆಗೆದು ನೋಡಿ, 99.999999% ಗಲಾಟೆ ಯಾರು ಶುರು ಮಾಡಿದ್ದಾರೆ? ಎಲ್ಲಾದರೂ ರಂಜಾನ್ ಮೆರವಣಿಗೆ ಮೇಲೆ ಕಲ್ಲು ಹೊಡೆದಿರತಕ್ಕಂಥ ದಾಖಲೆಗಳಿದೆಯಾ? ಎಲ್ಲಾದರೂ ಮಸೀದಿಗೆ ಹೋಗಿ ನಾವು ಗಲಾಟೆ ಮಾಡಿದ್ದೀವಿ, ನಾವಾಗಿಯೇ ಹೋಗಿ ಗಲಾಟೆ ಮಾಡಿದ್ದೀವಿ ಹಿಂದೂಗಳು ಅನ್ನುವಂಥ ದಾಖಲೆಗಳಿದೆಯಾ? ಆದರೆ ಪ್ರತಿಯೊಂದು ಕಡೆ ಇವತ್ತು ಕೂಡ ಅದೆಷ್ಟೋ ಗಣಪತಿ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಪರ್ಮಿಷನ್ ತಗೋಬೇಕು, ಜಿಲ್ಲಾಡಳಿತದಲ್ಲ, ಅಲ್ಲಿಯ ಮಸೀದಿಗಳು ಪರ್ಮಿಷನ್ ತಗೋಬೇಕು. ನಿಮ್ಮನ್ನ ತಡೆದಿರುವವರು ಯಾರು? ಆದರೂ ಕೂಡ ಹಿಂದೂಗಳು ಸಹಿಸ್ಕೊಂಡು ಮಾಡ್ತಾರಲ್ಲ ಪ್ರತಿ ವರ್ಷ. ಇವತ್ತು ಚಾಮರಾಜನಗರದಲ್ಲಿ ಹೋಗಿ ನೋಡಿ, ಖಡಕ್ ಮೊಹಲ್ಲಾ ಮಸೀದಿ ಎದುರುಗಡೆ ಒಂದು ಸಾರಿ ಗಣೇಶನನ್ನು ಇಟ್ಟರೆ ಅದೆಷ್ಟು ವರ್ಷಗಳ ಕಾಲ ಇರುತ್ತೆ ಗಣೇಶ ಅಂತ? ಜಿಲ್ಲಾಡಳಿತ ಕೊಡೋದಿಲ್ಲ ಅಂತಲ್ಲ ಪರ್ಮಿಷನನ್ನು. ಮುಸಲ್ಮಾನರು ಪರ್ಮಿಷನ್ ಕೊಟ್ಟಾಗ ಅಲ್ಲಿ ಮೆರವಣಿಗೆ ಮಾಡಬೇಕಾಗತ್ತೆ. ನಿಮ್ಮ ದೇಶದಲ್ಲಿ ಎಲ್ಲಾದರೂ ಒಂದು ಕಡೆ ತೋರಿಸ್ರಿ, ನನಗೆ ಒಂದು ಉದಾಹರಣೆ ತೋರಿಸ್ರಿ ರಂಜಾನ್ ಮೆರವಣಿಗೆ ಮೇಲೆ ಹಿಂದೂಗಳು ಕಲ್ಲೆಸೆದಿದ್ದಾರೆ ಅಂತ.